ವಾರ್ಡ್ ಸಭೆಯನ್ನು ಕರೆದಿದ್ದು ಈ ಒಂದು ವಾರ್ಡ್ ಸಭೆಯಲ್ಲಿ ಚರ್ಚೆ ಮಾಡತಕ್ಕಂಥ ವಿಷಯಗಳು ಮೊದಲನೇದಾಗಿ 2025-26ನೇ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅಡಿಯಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ವಿವಿಧ ಕಾಮಗಾರಿಗಳ ಪಟ್ಟಿ ಸ್ವೀಕಾರ ಮಾಡತಕ್ಕಂಥದ್ದು ಹಾಗೂ ಆಗ್ಬೇಕಾದಂತ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದು ಮೊದಲನೇದಾಗಿ. ಎರಡನೇದಾಗಿ ಈ ಒಂದು ಸಾರ್ವಜನಿಕರ ಸಮಸ್ಯೆಗಳ ಕುಂದುಕೊರತೆ ವಿಚಾರವಾಗಿ ಚರ್ಚೆ ಮಾಡಲಿದ್ದೇವೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರಾದಂತಹವರು ತಮಗೆ ಆಗಿರ್ತಕ್ಕಂಥ ಕುಂದುಕೊರತೆಗಳನ್ನು ಸಹ ವಿವರಿಸೋದಕ್ಕೆ ಅಥವಾ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರ್ತದೆ. ಈಗ ಮೊದಲನೇದಾಗಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 2025-26ನೇ ಸಾಲಿಗೆ ಅಂದ್ರೆ ನಾಳೆ ಇವತ್ತಿಗಲ್ಲ, ಈಗ 2025-26ನೇ ಸಾಲಿಗೆ ಇದು ಸಾಲ ಪ್ರಾರಂಭ ಆಗುತ್ತೆ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗ್ತದೆ. ಆ ನಂತರ ನಾವು ಕೈಗೊಳ್ಳಬೇಕಾದಂತಹ ಒಂದು ಕಾಮಗಾರಿಗಳ ಪಟ್ಟಿಯನ್ನ ಕ್ರಿಯಾ ಯೋಜನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕ್ರಿಯಾ ಯೋಜನೆಯ ಪ್ರಕ್ರಿಯೆ ಬಗ್ಗೆ ನಾನು ಈಗ ಒಂದು ವಿವರಣೆ ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಯೋಜನೆ ಬಗ್ಗೆ ವಿವರಣೆ ಕೊಡ್ತೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು 2005ರಲ್ಲಿ ಜಾರಿಗೆ ಬಂದಿರ್ತದೆ. ಇದರ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ನಿರುದ್ಯೋಗ ಸಮಸ್ಯೆಯಿಂದ ಅವರು ಬೇರೆ ಒಂದು ಗ್ರಾಮಗಳಿಗೆ ಅಥವಾ ನಗರಗಳಿಗೆ ವಲಸೆ ಹೋಗಬಾರ್ದು, ಅವ್ರಿರ್ತಕ್ಕಂಥ ಗ್ರಾಮದಲ್ಲೇ ಅವ್ರಿಗೊಂದು ಉದ್ಯೋಗ ಸಿಗುವಂತಾಗಬೇಕು. ಉದ್ಯೋಗ ಸಿಗೋದ್ರಿಂದ ಅವರ ಕುಟುಂಬ ಆರ್ಥಿಕವಾಗಿ ಸದೃಢಗೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿರ್ತಾರೆ. ಇಲ್ಲಿ ಕೂಲಿಯನ್ನ ಪ್ರತಿನಿತ್ಯದ ಆಧಾರದ ಮೇಲೆ ಕೊಡ್ತೇವೆ. ಇಲ್ಲಿ ಮಹಿಳೆ ಮತ್ತು ಪುರುಷ ಅಂತಕ್ಕಂಥ ಭೇದಭಾವ, ಲಿಂಗ ಭೇದಭಾವ ಇಲ್ಲದೆ ಎಲ್ರಿಗೂ ಯಾವುದೇ ಭೇದಭಾವ ಇಲ್ಲದೆ ಎಲ್ರಿಗೂ ಸಹ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ವಿಚಾರಿಸಿರ್ತೀವಿ. ಆ ಒಂದು ಜಾಬ್ ಕಾರ್ಡ್ಗೆ ಗರಿಷ್ಠ 100 ದಿನಗಳ ಒಂದು ಕೂಲಿಯನ್ನ ಕೊಡೋದಕ್ಕೆ ಅವಕಾಶ ಇರ್ತದೆ. ನಾವು ಕೂಲಿಯನ್ನ ಕೊಡ್ತಕ್ಕಂಥದ್ದು ಯಾವುದೇ ಲಿಂಗ ಅಥವಾ ಇದು ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ವ್ಯತ್ಯಾಸ ಮಾಡೋದಿಲ್ಲ. ಸರ್ವರಿಗೂ ಸಹ ಸಮಾನ ಕೂಲಿ ಇರ್ತದೆ. ಈ ಕೂಲಿ ಕೊಡತಕ್ಕಂಥದ್ದು ಒಂದು ಜಾಬ್ ಕಾರ್ಡ್ ಕುಟುಂಬಕ್ಕೆ ಒಂದು ಕೊಟ್ಟಿರ್ತೀವಿ. ಅಂದ್ರೆ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗಲ್ಲ, ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಟ್ಟಿರ್ತೀವಿ. ಆ ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಕುಟುಂಬದ ಸದಸ್ಯರಿಗೆ ಅಂದ್ರೆ ಆ ಒಂದು ಜಾಬ್ ಕಾರ್ಡ್ ನಲ್ಲಿ ಯಾರು ನೋಂದಾಯಿತರಾಗಿರ್ತಾರೆ ಅವ್ರಿಗೆ ವಾರ್ಷಿಕವಾಗಿ ಅಂದ್ರೆ ಒಂದು ವರ್ಷಕ್ಕೆ ಗರಿಷ್ಠ 100 ದಿನ ಮಾನವ ದಿನಗಳ ಕೂಲಿಯನ್ನ ನಾವು ಕೊಡ್ತೇವೆ. ಅದಕ್ಕೆ ಈಗ ಪ್ರಸ್ತುತ ಇರತಕ್ಕಂಥ ಕೂಲಿ ದರ 149. ಇದು ಒಂದು ಯೋಜನೆಯ ಬಗ್ಗೆ ಮತ್ತೆ ಇದ್ರ ಬಗ್ಗೆ. ಇನ್ನು ನಾವು ಯೋಜನೆಯ ಅನುಷ್ಠಾನದ ಬಗ್ಗೆ ಬಂದ್ರೆ ಈಗ ಹೇಳ್ತಕ್ಕಂಥ ದಯವಿಟ್ಟು ತಾವೆಲ್ಲರೂ ಗಮನ ಸೇರಿಸ್ಕೋಬೇಕು. ಈಗ ನಿಮ್ಮ ಒಂದು ಗ್ರಾಮಗಳಲ್ಲಿ ಅಥವಾ ನಿಮ್ಮ ಒಂದು ಕುಟುಂಬಗಳಿಗೆ ಏನು ಕಾಮಗಾರಿಗಳಾಗಬೇಕು ಅಂತಿರುತ್ತೆ ಅದರ ಬಗ್ಗೆ ನಾವು ಈಗ ಒಂದು ಪಟ್ಟಿಯನ್ನು ಸ್ವೀಕಾರ ಮಾಡ್ತೀವಿ. ಈಗ ನಮ್ಮ ಊರಲ್ಲಿ ಏನೋ ಒಂದು ಟೈರ್ ಆಗ್ಬೇಕು, ಕಾಲುವೆ ಆಗ್ಬೇಕು, ರಸ್ತೆ ಆಗ್ಬೇಕು, ಚರಂಡಿ ಆಗ್ಬೇಕು ಅಂತ ಏನೋ ನಿಮ್ದು ಒಂದು ಇದಿರುತ್ತೆ. ಅಂತ ಪಟ್ಟಿಗಳನ್ನ ನಾವು ಈಗ ಸ್ವೀಕಾರ ಮಾಡ್ತೀವಿ. ಈಗ ಸ್ವೀಕಾರ ಮಾಡಿ ಅವುಗಳಿಗೆ ರೇಷಿಯೋಗಳನ್ನ ಅಪ್ಲೈ ಮಾಡ್ತೀವಿ. ಸರ್ಕಾರದ ಮಾನದಂಡಗಳನ್ನ ಅನ್ವಯಿಸ್ತೀವಿ. ಆ ಒಂದು ಸರ್ಕಾರದ ಮಾನದಂಡಗಳ ಪ್ರಕಾರ ಕೂಲಿಗೆ ನಾವು 60% ಕೂಲಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾಗ್ತದೆ. 60% ಕೂಲಿ ಕಾಮಗಾರಿಗಳನ್ನು ಕೈಗೊಂಡ್ರೆ 40% ಸಾಮಗ್ರಿ ವೆಚ್ಚ ನಮ್ಗೆ ಪಾವತಿ ಆಗೋದಕ್ಕೆ ಅವಕಾಶ ಆಗ್ತದೆ. ಕೂಲಿ ನಾವು ಕಡಿಮೆ ಆದಷ್ಟು ನಮ್ಗೆ ಸಾಮಗ್ರಿ ವೆಚ್ಚ ಬರೋದು ಕಡಿಮೆ ಆಗ್ತದೆ. ಹಾಗಾಗಿ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ನಾವು ಕೂಲಿ ಕೆಲಸಗಳನ್ನ ಕೈಗೊಂಡಾಗ ನಮ್ಗೆ ಸಾಮಗ್ರಿ ಅಂತಕ್ಕಂಥದ್ದು ಬರ್ತದೆ. ಆಗ ನಾವು ಬೇರೆ ಬೇರೆ ಒಂದು ಕಾಮಗಾರಿಗಳನ್ನು ಮಾಡೋದಕ್ಕೆ ಅವಕಾಶ ಆಗ್ತದೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿಯಾದಂತಹ ಕಾಮಗಾರಿಗಳನ್ನು ಕೈಗೊಳ್ಳಬೇಕು? ಮೊದಲನೇದಾಗಿ ಇಲ್ಲಿ 2 ರೀತಿಯಾದಂತಹ ಕಾಮಗಾರಿಗಳನ್ನ ನಾವು ಪಟ್ಟಿ ಮಾಡ್ತೀವಿ. ಒಂದು ಸಮುದಾಯ ಆಧಾರಿತ ಕಾಮಗಾರಿಗಳು, ಎರಡನೇದು ವೈಯಕ್ತಿಕ ಕಾಮಗಾರಿಗಳು. ವೈಯಕ್ತಿಕ ಕಾಮಗಾರಿಗಳು ಅಂತಂದ್ರೆ ಯಾವುದೇ ಒಂದು ಕುಟುಂಬ ಅಥವಾ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಅಂದ್ರೆ ನನ್ನ ಕುಟುಂಬದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ, ಆರ್ಥಿಕ ಸದೃಢತೆಗಾಗಿ ಕೈಗೊಳ್ಳತಕ್ಕಂಥ ಒಂದು ಕಾಮಗಾರಿಗಳನ್ನ ವೈಯಕ್ತಿಕ ಕಾಮಗಾರಿಗಳು ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ದನಗಳ ಶೆಡ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಮೇಕೆ ಶೆಡ್ ಆಗಿರ್ಬೋದು, ಜಮೀನುಗಳಲ್ಲಿ ಬದುಗಳ ನಿರ್ಮಾಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಾಟಿಗಳು ಮಾಡ್ತಕ್ಕಂಥದ್ದಾಗಿರ್ಬೋದು, ಮಾವಿನ ಗಿಡ ನಾಟಿ ಆಗಿರ್ಬೋದು, ಬಾಳೆ ಗಿಡ ನಾಟಿ ಆಗಿರ್ಬೋದು, ಅಥವಾ ಮೀನು ಹೊಂಡ ನಿರ್ಮಾಣ ಆಗಿರ್ಬೋದು, ಕೃಷಿ ಹೊಂಡ ನಿರ್ಮಾಣ ಆಗಿರ್ಬೋದು. ಈ ತರದಂತ ಒಂದು ಅವರ ಒಂದು ಜಮೀನಿನಲ್ಲಿ ಅವರ ಒಂದು ಕುಟುಂಬಕ್ಕೆ ಅನುಕೂಲ ಆಗತಕ್ಕಂಥ ಕಾಮಗಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ವೈಯಕ್ತಿಕ ಕಾಮಗಾರಿಗಳು ಅಂತ ಕರಿತೀವಿ. ಇದರಲ್ಲಿ ಒಂದು ಕುಟುಂಬ ಗರಿಷ್ಠ 5 ಲಕ್ಷದವರೆಗೂ ಅನುಕೂಲ ಪಡೆಯೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಎಲ್ಲ ಸದಸ್ಯರು ನೀವು ಯಾರು ಹೆಚ್ಚಾಗಿ ಎಲ್ಲರೂ ತಮ್ಮ ಜಮೀನುಗಳಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಂಡಷ್ಟು ಜಾಸ್ತಿ ಆದ್ರೆ ಊರಲ್ಲಿ ನಾವು ಒಂದು ಸಾಮಗ್ರಿ ಆಧಾರಿತ ಕಾಮಗಾರಿಗಳಾದಂತಹ ಡ್ರೈನು, ಚರಂಡಿ ಮಾಡಬಹುದು. ಇವನ್ನು ನಾವು ಸಮುದಾಯ ಆಧಾರಿತ ಕಾಮಗಾರಿಗಳು ಅಂತ ಕರಿತೀವಿ. ಸಮುದಾಯ ಆಧಾರಿತ ಕಾಮಗಾರಿಗಳು ಅಂತಂದ್ರೆ ಯಾವುದೇ ಒಂದು ಕುಟುಂಬಕ್ಕೆ ಅಥವಾ ಒಬ್ಬರಿಗೆ ಅನುಕೂಲ ಆಗುವಂತ ಕಾಮಗಾರಿಗಳಾಗಿರಲ್ಲ. ಇದು ಸಮುದಾಯಕ್ಕೆ ಅಥವಾ ಊರಿನ ಜನರಿಗೆ ಅನುಕೂಲ ಆಗುವಂತ ಕಾಮಗಾರಿಗಳಾಗಿರ್ತವೆ.
ಅಂದ್ರೆ ಉದಾಹರಣೆಗೆ ಒಂದು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ರಾಜಕಾಲುವೆಗಳ ಅಭಿವೃದ್ಧಿ ಆಗಿರ್ಬೋದು, ಕೆರೆಗಳ ಅಭಿವೃದ್ಧಿ ಆಗಿರ್ಬೋದು, ಗೋಪುಟಗಳ ಅಭಿವೃದ್ಧಿ ಆಗಿರ್ಬೋದು, ಅಥವಾ ನೀರಿನ ಸ್ಥಾವರಗಳ ನಿರ್ಮಾಣ ಆಗಿರ್ಬೋದು, ಈ ತರದಂತ ಊರಿಗೂ ಅನುಕೂಲ ಆಗ್ತಕ್ಕಂಥ ಕಾಮಗಾರಿಗಳನ್ನ ನಾವು ಸಮುದಾಯ ಆಧಾರಿತ ಕಾಮಗಾರಿಗಳು ಅಂತ ಕರಿತೀವಿ. ಈ ರೀತಿಯಾಗಿ ನೀವು ಸಾರ್ವಜನಿಕರಿಂದ ಈ ಒಂದು ವಾಟ್ಸಪ್ನಲ್ಲಿ ನಾವು ಏನು ಪಟ್ಟಿಯನ್ನು ಸ್ವೀಕಾರ ಮಾಡ್ತೀವಿ, ಈ ಒಂದು ಪಟ್ಟಿಯನ್ನ ಸ್ವೀಕಾರ ಮಾಡಿ ಸರ್ಕಾರದ ಮಾನದಂಡಗಳ ಪ್ರಕಾರ ಒಂದು ಕ್ರಿಯಾ ಯೋಜನೆಯನ್ನ ಡ್ರಾಫ್ಟ್ ಮಾಡ್ತೀವಿ. ಅಂದ್ರೆ ಕರಡು ಪ್ರತಿ ಮಾಡ್ತೀವಿ ಟೆಂಪ್ರವರಿಯಾಗಿ ಮಾಡಿಕೊಂಡು ನಾವು ಇದನ್ನ ಏನ್ ಮಾಡ್ತೀವಿ, ಇದಕ್ಕೆಲ್ಲಾನು ರೇಷಿಯೋಗಳು ಅನುಕೂಲ ಆಗ್ತವೆ. ಅಂದ್ರೆ 60-40 ಇದೆಯಾ, ಮತ್ತೆ ನಮ್ಗೆ NMR ಕಾಮಗಾರಿಗಳು 65% ಇರ್ಬೇಕಾಗ್ತವೆ, ಅವು ಇದಾವ, ಎಲ್ಲವನ್ನೂ ಚೆಕ್ ಮಾಡಿಕೊಂಡು ಅವುಗಳ ಒಂದು ಆದ್ಯತೆ ಮೇರೆಗೆ ಈಗ ಎಲ್ಲರೂ ನನಗೆ ಶೆಡ್ಯೂಲ್ ಬೇಕು ಅಂತ ಕೊಟ್ಬಿಟ್ರೆ ಅರ್ಜಿಗಳು, ನಮ್ಗೆ ಎಲ್ಲರಿಗೂ ಶೆಡ್ಯೂಲ್ ಕೊಡೋದಕ್ಕಾಗಲ್ಲ. ಯಾಕೆಂದ್ರೆ ನಮ್ಗೆ ರೇಷಿಯೋ ವೈಲೇಷನ್ ಆಗುತ್ತೆ, 60-40 ಮೇಂಟೈನ್ ಆಗಲ್ಲ. ಅಥವಾ ಎಲ್ಲಾ ಬೀದಿಗಳನ್ನು ನಮ್ಗೆ CC ರೋಡ್ ಬೇಕು, CC ಡ್ರೈನ್ ಬೇಕು ಅಂತಂದ್ರೆ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ನಮ್ಗೆ ಕೂಲಿ ಆಧಾರಿತವಾದಂತ ಒಂದು ಸಾಮಗ್ರಿ ಬೇಕಾಗ್ತದೆ. ಹಾಗಾಗಿ ಕೂಲಿ ಮಟ್ಟ ಜಾಸ್ತಿ ಆದಷ್ಟು ಸಾಮಗ್ರಿ ಆಧಾರಿತ ಕಾಮಗಾರಿಗಳು ಕೈಗೊಳ್ಳೋದಕ್ಕೆ ಅವಕಾಶ ಇರ್ತದೆ. ಅದಕ್ಕಾಗಿ ನೀವು ಕೊಡ್ತಕ್ಕಂಥ ಪಟ್ಟಿಯ ಆಧಾರದ ಮೇಲೆ ನಾವು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಚರ್ಚೆ ಮಾಡಿ ಒಂದು ರೇಷನ್ಗಳಿಗೆ ಅಪ್ಲೈ ಆಗೋ ರೀತಿಯಾಗಿ ಒಂದು ನಕಲು ಅಥವಾ ಕರಡು ಪ್ರತಿಯನ್ನು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡ್ತೀವಿ. ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿ ಆ ಒಂದು ಕಾಮಗಾರಿಗಳ ಪಟ್ಟಿಯನ್ನ ನಾವು ಗ್ರಾಮ ಸಭೆಯಲ್ಲಿ ಓದಿ ಗ್ರಾಮ ಸಭೆಯನ್ನ ಮಾಡಿ ಅನುಮೋದನೆ ಪಡ್ಕೊಳ್ತೀವಿ. ನಾವು ತಾಲೂಕ್ ಪಂಚಾಯತಿ ಕಳಿಸ್ಕೊಡ್ತೇವೆ. ತಾಲೂಕ್ ಪಂಚಾಯತಿ ಆಗಿದ್ರೆ ನಾವು ವಾಪಸ್ ಕಳಿಸ್ಕೊಡ್ತಾರೆ, ಇದನ್ನ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಾವು ಅದನ್ನು ಚೇಂಜ್ ಮಾಡಿ ಮತ್ತೆ ಇನ್ನೊಂದ್ಸರಿ ಕಳಿಸ್ಕೊಡ್ತೇವೆ. ಅಲ್ಲಿ ಕಳಿಸ್ಕೊಟ್ಟಿದ್ದಾದ್ಮೇಲೆ ಅಲ್ಲಿ ತಾಲೂಕ್ ಪಂಚಾಯತಿ ಎಲ್ಲಾನು ಕರೆಕ್ಟ್ ಆಗಿದೆ ಅಂತ ಎಲ್ಲಾನು ಚೆಕ್ ಮಾಡಿದ್ದಾದ್ಮೇಲೆ ಅದನ್ನ ಜಿಲ್ಲಾ ಪಂಚಾಯತಿ ಕಳಿಸ್ಕೊಡ್ತಾರೆ. ಜಿಲ್ಲಾ ಪಂಚಾಯತಿಲಿ ಮತ್ತೆ ಇನ್ನೊಂದ್ಸರಿ ಎಲ್ಲಾನು ಚೆಕ್ ಮಾಡ್ತಾರೆ. ಎಲ್ಲಾ ಪಂಚಾಯತಿಗಳ ಕಾಮಗಾರಿಗಳನ್ನ ಚೆಕ್ ಮಾಡ್ತಾರೆ. ಅವೆಲ್ಲ ರೇಷಿಯೋಗಳೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಆಗಿದೆಯಾ, ಅಮೌಂಟ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಅಥವಾ ಎಲ್ಲರೂ ವ್ಯತ್ಯಾಸಗಳಾಗಿಲ್ವಾ ಅಲ್ಲೂ ಒಂದ್ಸರಿ ಚೆಕ್ ಮಾಡ್ತಾರೆ. ಅಲ್ಲೂ ಏನಾದ್ರು ವ್ಯತ್ಯಾಸಗಳಾಗಿದ್ರೆ ಮತ್ತೆ ನಮ್ಗೆ ವಾಪಸ್ ಕಳಿಸ್ಕೊಡ್ತಾರೆ. ಮತ್ತೆ ವಾಪಸ್ ಕಳಿಸಿ ಇದ್ರಲ್ಲಿ ಏನಾದ್ರು ಬದಲಾವಣೆಗಳಿದ್ರೆ ಇಷ್ಟು ಬದಲಾವಣೆಗಳು ಮಾಡ್ಬೇಕಾಗತ್ತಪ್ಪ, ಬದಲಾವಣೆ ಮಾಡಿ ಮತ್ತೆ ಕಳಿಸ್ಕೊಡಿ ಕಳಿಸ್ಕೊಡ್ತಾರೆ. ಮತ್ತೆ ನಾವು ಅದನ್ನ ಬದಲಾವಣೆ ಮಾಡ್ಬೇಕಾಗುತ್ತೆ, ಬದಲಾವಣೆ ಮಾಡಿ ಮತ್ತೆ ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತೆ ಕಳಿಸ್ಕೊಟ್ಮೇಲೆ ಜಡ್ಪಿನಲ್ಲಿ ಅಪ್ರೂವಲ್ ಆಗಿ ನಮ್ಗೆ ಅಂತಿಮವಾಗಿ ಇಲ್ಲಿ ಬರೋಂಥದ್ದು ಏಪ್ರಿಲ್ಗೆ. ಈಗ ನಾವು ಮಾಡೋಂಥದ್ದನ್ನ ಈಗ ಏನ್ ಪಟ್ಟಿಗಳು ಕೊಟ್ಟಿದ್ರೆ ಇದು ನಮ್ಗೆ ಎಲ್ಲ 30ನೇ ಬರೋಷ್ಟೊತ್ತಿಗೆ ಏಪ್ರಿಲ್ ಆಗುತ್ತೆ. ಹಾಗಾಗಿ ಏಪ್ರಿಲ್ ನಂತರ ಈಗ ನೀವೇನ್ ಪಟ್ಟಿ ಕೊಡ್ತೀರಾ ಇವನ್ನ ನಾವು ಕಾರ್ಯಚಟುವಟಿಕೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಇಷ್ಟು ಪ್ರೊಸೀಜರ್ ಇರೋದ್ರಿಂದ ನಾವು ಈ ಒಂದು ಸಂದರ್ಭದಲ್ಲಿ ಇದು ಮಾಡ್ಕೊಳ್ತೀವಿ, ಇನ್ನೂ ಪಟ್ಟಿಯನ್ನು ಸ್ವೀಕಾರ ಮಾಡ್ತೀವಿ. ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಬರ್ತೀರಾ, ನಿಮ್ಮೂರಲ್ಲಿ ಏನೋ ಒಂದು ನೀರು ಹೋಗ್ತಾ ಇರಲ್ಲ, ಡ್ರೈನ್ ಸಮಸ್ಯೆ ಇರ್ತದೆ ಅಥವಾ ರಸ್ತೆ ಸಮಸ್ಯೆ ಇರುತ್ತೆ, ಏನೋ ಒಂದು ಇರುತ್ತೆ. ನೀವು ಬಂದು ಕೇಳ್ಬಿಡ್ತೀರಾ, ಯಾವಾಗ ಮೇನಲ್ಲೋ ಏಪ್ರಿಲಲ್ಲೋ ಮಾರ್ಚಲ್ಲೋ ಯಾವಾಗ ಬಂದು ಕೇಳ್ತೀರಾ, ಸರ್ ನಮ್ಮೂರಲ್ಲಿ ಇಂಥ ಸಮಸ್ಯೆ ಆಗಿದೆ. ಬಟ್ ನಾವು ಅಷ್ಟೊತ್ತಿಗೆ ಆಕ್ಷನ್ ಪ್ಲಾನ್ ಕಳಿಸ್ಕೊಟ್ಬಿಟ್ಟಿರ್ತೀವಿ. ನಮ್ಗೆ ವಾರ್ಷಿಕವಾಗಿ ಬರ್ತಕ್ಕಂಥದ್ದು ಒಂದೇ ಆಕ್ಷನ್ ಪ್ಲಾನ್ ಇದರಲ್ಲಿ ನರೇಗಾದಲ್ಲಿ. ಹಾಗಾಗಿ ನರೇಗಾದಲ್ಲಿ ನಮ್ಗೆ ಆಕ್ಷನ್ ಪ್ಲಾನ್ ಬಂದಾಗ ನಮ್ಗೆ ಸಂಪನ್ಮೂಲಗಳು ಕೊರತೆ ಆಗ್ತದೆ, ಕ್ರಿಯಾ ಯೋಜನೆ ಆಗಿರಲ್ಲ. ಮತ್ತೆ ನೀವು 1 ತಿಂಗಳು 2 ತಿಂಗಳು ಮತ್ತೆ ಬಿಟ್ಕೊಂಡ್ ಬರ್ತೀರಿ, ಮತ್ತೆ ಕೇಳ್ತೀರಿ ಏನ್ ಸರ್ ನಾವು ಕೊಟ್ಟು 2 ತಿಂಗಳಾಯ್ತು ಅಪ್ಲಿಕೇಶನ್, ಇನ್ನೂ ಯಾಕೆ ನೀವು ಕೆಲಸ ಮಾಡಿಲ್ಲ. ಮತ್ತೆ ಬರ್ತೀರಾ, ನಾವೇನೋ ಆದ್ರೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈ ಒಂದು ಸಭೆಗಳು ನಡೆದಾಗ ನಾವು ಪಟ್ಟಿಗಳನ್ನ ಕಾಮಗಾರಿಗಳ ಪಟ್ಟಿಗಳನ್ನ ಆಹ್ವಾನ ಮಾಡ್ತೀವಿ, ಸ್ವೀಕರಿಸ್ತೀವಿ. ಇಂಥ ಟೈಮಲ್ಲಿ ನೀವು ಬಂದು ನಮ್ಗೆ ಅರ್ಜಿಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಕ್ರಿಯಾ ಯೋಜನೆ ಮುಖಾಂತರ ಅನುಮೋದನೆ ಆಗಿ ಬಂದ ನಂತರ ನಾವು ಕಾಮಗಾರಿಗಳು ಮಾಡೋದಕ್ಕಾಗುತ್ತೆ. ನೀವು ಯಾವ್ದೋ ಒಂದು ನಮ್ಗೆ ಈಗ ನಾಳೆ ಕಷ್ಟ ಇದೆ, ನಮ್ಗೆ ಇವತ್ತು ಪರಿಹಾರ ಆಗ್ಬಿಡ್ಬೇಕು, ಆವತ್ತು ಬಂದು ಅವತ್ತು ಪರಿಹಾರ ಆಗ್ಬಿಡ್ಬೇಕು ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾದಂತ ಖರ್ಚಿನ ಹಣಕಾಸಿನ ಸಂಪನ್ಮೂಲಗಳು ಬೇಕಾಗ್ತವೆ. ಹಣಕಾಸಿನ ಸಂಪನ್ಮೂಲಗಳು ನಾವು ಅಂದಾಜು ಮಾಡೋದಕ್ಕಿಂತ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು, ಯಾವ್ದೋ ಒಂದು ಕೆಲಸ ಆಗ್ಬೋದು, ಆಗದೆ ಇರ್ಬೋದು, ಈ ತರದ್ದೆಲ್ಲ ಸಮಸ್ಯೆಗಳಿರ್ತವೆ. ಹಾಗಾಗಿ ಇಂಥ ಒಂದು ಸಂದರ್ಭಗಳಲ್ಲಿ ಬಂದಾಗ ನಿಮ್ಮ ಒಂದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಿಮ್ಮ ಸದಸ್ಯರು ಇರ್ತಾರೆ, ನಾವಿರ್ತೀವಿ, ಎಲ್ಲರೂ ಇರ್ತಾರೆ. ಇಂಥ ಸಮಯದಲ್ಲಿ ಚರ್ಚೆ ಮಾಡಿದಾಗ ಯಾವ್ದು ಮುಖ್ಯ, ಯಾವ್ದು ಮೊದಲನೇ ಆದ್ಯತೆ ಕೊಡ್ಬೇಕು, 2ನೇ ಆದ್ಯತೆ ಕೊಡ್ಬೇಕು, ಅತಿ ತುರ್ತಾಗಿ ಮಾಡಬೇಕಾದಂತ ಕೆಲಸಗಳು ಯಾವುದು, ಇವಂತವನ್ನೆಲ್ಲನೂ ಚರ್ಚೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವುಗಳನ್ನು ಜಾರಿ ಮಾಡೋದಕ್ಕೂ ಅನುಕೂಲ ಆಗ್ತದೆ. ಹಾಗಾಗಿ ಇವೆಲ್ಲ ಮಾಹಿತಿಗಳನ್ನು ನಾವು ಕೊಟ್ಟಿದ್ವಿ. ಈ ಒಂದು ಯೋಜನೆ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ತಮ್ಮ ಸಂದೇಹಗಳಿದ್ರೆ ಕೇಳೋದು ನಾವು ಆನ್ಸರ್ ಮಾಡ್ತೀವಿ.